ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮತ್ತೊಂದು ಯುದ್ಧ ನಡೆದೇ ಬಿಡುತ್ತಾ ಅನ್ನೋ ವಾತಾವರಣ ಈಗ ಸೃಷ್ಟಿಯಾಗ್ಬಿಟ್ಟಿದೆ ಎಲ್ಲ ಕಡೆ. ಪ್ರತೀಕಾರ ಬೇಕೇ ಬೇಕು ಅಂತ ಭಾರತದ ಜನ ಬಯಸ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನ ಏನೇ ಆದ್ರೂ ಕೂಡ ನಾವು ಹೆದರಲ್ಲ ಅಂತ ಹೇಳಿ ಅಲ್ಲಿನ ಸಚಿವರುಗಳು ಹೇಳ್ತಾ ಇದ್ದಾರೆ. ಯಾಕೆ ಪದೇ ಪದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ? ಅದಕ್ಕೆ ಬಹಳ ಪ್ರಮುಖವಾದಂತ ಕಾರಣ POK, ಪಾಕ್ ಆಕ್ರಮಿತ ಕಾಶ್ಮೀರ. ಇಲ್ಲಿ ಬಹಳಷ್ಟು ಬೆಳವಣಿಗೆಗಳು ಕೂಡ ನಡೀತವೆ, ಅದರಲ್ಲೂ ಚೀನಾ ಮತ್ತು ಭಾರತದ ನಡುವೆ. ಹಾಗಾದ್ರೆ POK ನಮ್ಮ ವಶಕ್ಕೆ ಪಡೆಯೋದೇ ಗುರಿನ, ಪಡೆಯೋದು ಪಕ್ಕಾನ, ಅಷ್ಟೊಂದು ಸುಲಭನ? ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತ ವಶಕ್ಕೆ ಪಡೆಯೋದು ಅಷ್ಟೊಂದು ಸುಲಭನ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾದ್ರೆ ಇದರಿಂದಾನೇ ಯುದ್ಧದ ಕಾರ್ಮೋಡ ಮೂಡಿದೆಯಾ ಈಗ? POK, ಪಾಕ್ ಆಕ್ರಮಿತ ಕಾಶ್ಮೀರ, ಆ ಒಂದು ಪ್ರದೇಶ ಎಲ್ಲಿಂದ ಎಲ್ಲಿಯವರೆಗೆ ಬರುತ್ತೆ? ಹಾಗಾದ್ರೆ ಏನಿದು POK? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಾನೆಲ್ನ ಎಡಿಟರ್ ಸತೀಶ್ ಆಂಜನಪ್ಪ. ಸರ್, ಓವರ್ ಟು ಯು. ಎಸ್ ರಾಮ್, ಥ್ಯಾಂಕ್ ಯು. ಸಹಜವಾಗಿಯೇ ಕಳೆದ 4 ದಿನಗಳಿಂದ ಇಡೀ ದೇಶಾದ್ಯಂತ, ಬರೀ ದೇಶ ಅಲ್ಲ ಇಡೀ ಪ್ರಪಂಚಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಏನಾಗ್ತಾ ಇದೆ. ಭಾರತೀಯರ ಮೇಲೆ, ಅದರಲ್ಲೂ ವಿಶೇಷವಾಗಿ ಹಿಂದೂಗಳ ನರಮೇಧ ಏನಾಯ್ತು, ಹಿಂದೂಗಳನ್ನ ಗುಂಡುಕ್ಕಿ ಏನು ಕೊಲ್ಲಲಾಯ್ತು, ಈ ವಿಚಾರವಾಗಿ ಇಡೀ ದೇಶ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಆಕ್ರೋಶದ ಬೆನ್ನಲ್ಲೇ ಸಹಜವಾಗಿಯೇ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ಆಗ್ಬಿಡುತ್ತಾ ಅನ್ನೋ ಒಂದು ಲೆಕ್ಕಾಚಾರ, ಒಂದು ಚರ್ಚೆ, ಗುಸು ಪಿಸು ಪಿಸು ಆಗ್ತಾನೆ ಇದೆ. ಹಾಗಿದ್ರೆ ಅಷ್ಟು ಸುಲಭನಾ ಯುದ್ಧ? ಸೊ ಈ ಯುದ್ಧದ ವಿಚಾರವಾಗಿ ಈ POK, ಸಹಜವಾಗಿ POK ಮತ್ತೆ LOC ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಈ ಎಲ್ಲವೂ ಕೂಡ ಭಾರತ ಮತ್ತೆ ಪಾಕಿಸ್ತಾನದ ಒಂದು ಗಡಿ ಏನಿದೆ, ಗಡಿ ವಿಚಾರವಾಗಿಯೇ ಆಗಾಗ ಭಾರತ ಮತ್ತೆ ಪಾಕಿಸ್ತಾನದ ವಿಚಾರವಾಗಿ, ಈ ಗಡಿ ವಿಚಾರವಾಗಿಯೇ ಸೈನಿಕರ ನಡುವೆ ಕ್ಲಾಶಸ್ ಆಗಿರ್ಬೋದು, ಅಥವಾ ಈಗೇನಾಗಿದೆ ನಾಗರಿಕರ ಒಂದು ಹತ್ಯೆ ಆಗಿದೆ, ಅದರಲ್ಲೂ ವಿಶೇಷವಾಗಿ ಪ್ರವಾಸಿಗರ ಹತ್ಯೆ ಏನಾಗಿದೆ, ಅದಕ್ಕೆ ಕಾರಣ ಈ ಒಂದು LOC ಮತ್ತೆ POK. ಸೊ ಹಾಗಿದ್ರೆ ಏನಿದು POK, LOC ಎಲ್ಲಿ ಬರುತ್ತೆ, POK ಎಲ್ಲಿ ಬರುತ್ತೆ, ಪಾಕಿಸ್ತಾನ, ಭಾರತ, ಲಡಾಖ್, ಚೀನಾ, ಇದೆಲ್ಲದರ ಬಗ್ಗೆ ಒಂದು ಸಣ್ಣ ಬ್ರೀಫು ನಮ್ಮ ಟಚ್ ಸ್ಕ್ರೀನಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಸಾಕಷ್ಟು ಟಚ್ ಸ್ಕ್ರೀನ್ ಇದೆ, ಸೊ ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದು ನಮ್ಮ ಮ್ಯಾಪ್, ಇದು ಸೊ ನಮ್ಮ ಭಾರತದ ಮ್ಯಾಪ್ನ ತಲೆ ನಮ್ಮ ಈ ಒಂದು ಜಮ್ಮು ಕಾಶ್ಮೀರದ ಭಾಗ. ಇದು ಆ್ಯಕ್ಚುಲಿ ಈಗೇನು POK ಅಂತ ಬರ್ತಾ ಇದೆ, ಪಾಕ್ ಆಕ್ರಮಿತ ಪ್ರದೇಶ, POK ಅಂತ ಕಾಣ್ತಿದ್ದೀವಿ. ಇದು ಒಂದು ಕಾಲದಲ್ಲಿ ಎಲ್ಲ ಭಾರತನೇ ಆಗಿತ್ತು. ಈಗಲೂ ಕೂಡ ನಾವು ಈ POK ಅನ್ನ ಭಾರತದ ಭಾಗ ಅಂತ ಕರಿತೀವಿ ನಾವು. ಆದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, POK ಅಂದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಏನ್ ಕರಿತೀವಿ, ಅವರು ಈ ಒಂದು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಮೆರೆದಿದ್ದಾರೆ. ಸೊ ಇದು ಅವ್ರಿಗೆ ಸೇರಿದ್ದು ಅನ್ನೋದು ಈಗಾಗಲೇ ವಿವಾದದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಅದು 1947 ಅಕ್ಟೋಬರ್, ಅಂದ್ರೆ ನಮಗೇನು ಆಗಸ್ಟ್ ಅಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಆಯ್ತು, ಅದಾದ ನಂತರ ಇದು ಯಾವ ಸೇರ್ಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಆಗ ರಾಜಾ ಹರಿ ಸಿಂಗ್ ಮತ್ತೆ ಅವ್ರು ಭಾರತಕ್ಕೆ ಸೇರ್ಬೇಕು ಅಂತ ಒಪ್ಕೊಂಡ್ರು. ಬಟ್ ಆಗ ಪಾಕಿಸ್ತಾನ ಇದನ್ನ ಆಕ್ಯುಪೈ ಮಾಡ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಯುದ್ಧ ಸಂಭವಿಸುವಂತ ಒಂದು ಸಾಧ್ಯತೆ ಇತ್ತು. ಆಗ ಇದು ವಿವಾದಿತ ಆಯ್ತು, ಕೊನೆಗೆ ಪಾಕ್ ಆಕ್ರಮಿತ ಪ್ರದೇಶವಾಗಿ ಉಳ್ಕೊಳ್ಬಿಡ್ತು. ಹಾಗಾಗಿನೇ ಈಗ POK ಅಂತ ಕರಿತೀವಿ. ಸೊ ಇದು POK ಭಾಗ. ಇದೆಲ್ಲವೂ ಕೂಡ ನಮ್ಮ ಈಗೇನು ಜಮ್ಮು ಮತ್ತು ಕಾಶ್ಮೀರ ಅಂತ ನಾವು ಕರಿತೀವಿ, ಆ ಜಮ್ಮು ಕಾಶ್ಮೀರದ ಭಾಗ ಇದು. ಮೊದಲು ಒಂದೇ ರಾಜ್ಯ ಇತ್ತು, ಈಗ ಲಡಾಖ್ ಸಪ್ರೇಟ್ ಆಗಿದೆ. ಸೊ ಲಡಾಖ್ ಮತ್ತೆ ಜಮ್ಮು ಮತ್ತೆ ಕಾಶ್ಮೀರ. ಸಹಜವಾಗಿಯೇ ಲಡಾಖ್ ಏನಿದೆ, ಈ ಒಂದು ಲಡಾಖ್ ಭಾಗ ಚೀನಾ ಗಡಿಯನ್ನ ಜಾಸ್ತಿ ಹಂಚ್ಕೊಂಡಿದೆ. ಸೊ ಇಲ್ಲಿ ಸಹಜವಾಗಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಗಡಿ ಹಂಚಿಕೆ ವಿವಾದ ಆಗಿರ್ಬೋದು, ಅಥವಾ ಉಗ್ರರ ಉಪಟಳ ತುಂಬಾ ಕಡಿಮೆ. ಇದು ತುಂಬಾ ಗುಡ್ಡಗಾಡು ಪ್ರದೇಶ, ಇದು ಲಡಾಖ್. ಜನಸಂಖ್ಯೆ ತುಂಬಾ ಕಡಿಮೆ, ಜನಸಂಖ್ಯೆ ಜಮ್ಮು ಕಾಶ್ಮೀರಕ್ಕಿಂತ ದೊಡ್ಡ ಮಟ್ಟದ ಪ್ರದೇಶ ಇದೆ ಲಡಾಖ್, ಬಟ್ ಜನಸಂಖ್ಯೆ ತುಂಬಾ ಕಡಿಮೆ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಅಲ್ಲಿ ಈ ರೀತಿಯ ಉಗ್ರರ ಚಟುವಟಿಕೆ ಅಥವಾ ಉಗ್ರರ ಉಪಟಳ ಇಲ್ಲ ಈ ಭಾಗದಲ್ಲಿ. ಬಟ್ ಜಮ್ಮು ಕಾಶ್ಮೀರ ಏನಿದೆ, ಈ ಜಮ್ಮು ಕಾಶ್ಮೀರ, ಸೊ ಇಲ್ಲಿ ಈ ಭಾಗ ಏನಿದೆ, ಇದು ಜಮ್ಮು ಭಾಗ ಬರುತ್ತೆ, ಇದು ಕಾಶ್ಮೀರ ಭಾಗ ಬರುತ್ತೆ. ಅಂದ್ರೆ ಇಲ್ಲಿ ಉಗ್ರ ಚಟುವಟಿಕೆಗಳು ಜಾಸ್ತಿ, ಯಾಕಂದ್ರೆ ಇದು ಒಂದ್ ಕಡೆ ಪಾಕ್ ಆಕ್ರಮಿತ ಪ್ರದೇಶ ಇದೆ. ಇದೇನ್ ನೋಡ್ತೀವಿ ನಾವು, ಇದು ಪಾಕಿಸ್ತಾನ. ಸೊ ಪಾಕಿಸ್ತಾನ ಜೊತೆ ಬಾರ್ಡರ್ನ ಹಂಚ್ಕೊಂಡಿರ್ತಕ್ಕಂಥ ಪ್ರದೇಶ ಈ ಪ್ರದೇಶ ಎಲ್ಲವೂ ಕೂಡ. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಾ, ಲೈನ್ ಆಫ್ ಕಂಟ್ರೋಲ್, LOC. ಸಹಜವಾಗಿಯೇ ಈ LOC ಬಗ್ಗೆ ಆಗಾಗ ತುಂಬಾ
ನಾವು ಬಾರ್ಡರ್ ಕ್ರಾಸ್ ಮಾಡಿದ್ರು ಉಗ್ರರು ಅಥವಾ ಪಾಕ್ ಸೈನಿಕರು ಈ ಒಂದು LOC ದಾಟಿದ್ರು ಅಂತ ಏನೆಲ್ಲ ಕರಿತೀವಿ, ಈ ಎರಡೂ ದೇಶಗಳು ಹಂಚ್ಕೊಂಡಿರ್ತಕ್ಕಂಥ ಬಾರ್ಡರ್ ಇದು LOC ಅಂತ ಕರಿತೀವಿ. ಸೊ ಈ ಕಡೆ ಪಾಕಿಸ್ತಾನ ಆರ್ಮಿ ಇರುತ್ತೆ, ಈ ಕಡೆ ಈ ವೈಟ್ ಬಾರ್ಡರ್ ಇದೆ, ಇದು ಭಾರತೀಯ ಆರ್ಮಿ ಇರ್ತಕ್ಕಂಥ ಪ್ರದೇಶ, ಇದು LOC ಲೈನ್ ಆಫ್ ಕಂಟ್ರೋಲ್. ಸೊ ಈ ಒಂದು ಬಾರ್ಡರ್ ಕ್ರಾಸ್ ಮಾಡಿದ್ರೆ ಅಂತಾರಾಷ್ಟ್ರೀಯ ಗಡಿ ಏನಿದೆ, ಈ ಅಂತಾರಾಷ್ಟ್ರೀಯ ಗಡಿಯನ್ನು ನಾವು ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ರೂಲ್ಸ್ ಏನು ಮಾಡ್ಕೊಂಡಿರ್ತೀವಿ, ಒಪ್ಪಂದಗಳನ್ನು ಮಾಡ್ಕೊಂಡಿರ್ತೀವಿ, ಆ ಒಂದು ಒಪ್ಪಂದಗಳನ್ನ ನಾವು ಮೀರಿದಂತಾಗುತ್ತೆ. ಒಂದು ವೇಳೆ ನಮ್ಮ ಭಾರತೀಯ ಸೈನಿಕರು ಅಥವಾ ಭಾರತೀಯ ಸೇನೆ ಈಗೇನು ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಲೀಡರ್ಶಿಪ್ನಲ್ಲಿ ಏರ್ ಸ್ಟ್ರೈಕ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಈ ಒಂದು LOCಯನ್ನ ದಾಟಿ ನಮ್ಮ ಯುದ್ಧ ವಿಮಾನಗಳಾಗಿರ್ಬೋದು ಅಥವಾ ನಮ್ಮ ಸೈನಿಕರಾಗಿರ್ಬೋದು ಎಲ್ಲರೂ ಈ ಒಂದು LOCನ ದಾಟಿ ಒಳಗಡೆ ಹೋಗಿ ನುಗ್ಗಿ ಹೊಡೆದಂಥದ್ದು ಈ ಪಾಕಿಸ್ತಾನ ಪ್ರದೇಶದಲ್ಲಿ ಏನು ಉಗ್ರರಿದ್ರು ಅಲ್ಲಿ ನುಗ್ಗಿ ಹೊಡೆದಂತಹ ಕೆಲಸ. ಅಂದರೆ LOCನ ದಾಟಿ ನಾವು ಹೋಗಿ ನುಗ್ಗಿ ಹೊಡೆದು ಬಂದಿದ್ವಿ. ಸೊ ಈ ದಾಟಿಬಿಟ್ರೆ ಅಂತಾರಾಷ್ಟ್ರೀಯ ವಿಚಾರ ಆಗ್ಬಿಡುತ್ತೆ, ಯುದ್ಧಕ್ಕೆ ಒಂದು ರೀತಿ ಅಡಿಯಾದಂಗೆ ಆಗ್ಬಿಡುತ್ತೆ, ಅದು ದಾಟಿದ್ರೆ ಯುದ್ಧ ಘೋಷಣೆ ಮಾಡ್ದಂಗೆ ಆಗ್ಬಿಡುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಹಾಗಾಗಿನೇ LOC ತುಂಬಾ ಇಂಪಾರ್ಟೆಂಟು. LOCಯನ್ನ ದಾಟಂಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ದಾಟ್ಬಿಟ್ರೆ ಈಗ 2 ದಿನಗಳ ಹಿಂದೆ BSF ಯೋಧ ಈ ಗಡಿನ ದಾಟಿ ಪಾಕಿಸ್ತಾನದವರು ವಶಕ್ಕೆ ಪಡ್ಕೊಂಡ್ರು ಅನ್ನೋ ಸುದ್ದಿ ಎಲ್ಲ ಬರ್ತಿತ್ತು. ಯಾಕೆಂದ್ರೆ ಇದು ಈ ಗಡಿನ ದಾಟಬಾರದು ಅನ್ನೋ ಒಂದು ಲೆಕ್ಕಾಚಾರ. ಸೊ ಇದು LOC. ಸೊ ಇದು LOC ಆಯ್ತು. ಇದು ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಇದು ಪಾಕಿಸ್ತಾನ, ಇದು ಜಮ್ಮು ಮತ್ತು ಕಾಶ್ಮೀರ, ಇದು ಲಡಾಖ್. ಎಸ್, ಇಲ್ಲಿ ನೀವು ನೋಡ್ತೀರಾ ಪಾಕಿಸ್ತಾನ, ಇದು ಪಾಕಿಸ್ತಾನ ಪ್ರದೇಶ. ಇದು ಅಫಿಷಿಯಲ್ ಆಗಿ ಏನು ಪಾಕಿಸ್ತಾನ ಇದೆ, ಈಗ ನಾವು ಪಾಕಿಸ್ತಾನ ನೋಡ್ತೀವಿ, ಇದು ಪಾಕಿಸ್ತಾನ ದೇಶ. ಇದು ಅಧಿಕೃತವಾಗಿ ಪಾಕಿಸ್ತಾನ ದೇಶ. ಪಾಕಿಸ್ತಾನ ನಮ್ಮ ಈ ಭಾರತದ ಜೊತೆ ಇಲ್ಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಅದಾದ ನಂತರ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಎಲ್ಲ ರಾಜ್ಯಗಳ ಜೊತೆ ಗಡಿಯನ್ನ ಹಂಚ್ಕೊಂಡಿರ್ತಕ್ಕಂಥ ದೇಶ ಪಾಕಿಸ್ತಾನ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ ಈ 4 ರಾಜ್ಯಗಳ ಗಡಿಯನ್ನ ಪಾಕಿಸ್ತಾನ ತಮ್ಮ ವ್ಯಾಪ್ತಿಯನ್ನ ಹಂಚ್ಕೊಂಡಿದೆ. ಇಲ್ಲಿ ಈಗೇನು ಪಾಕಿಸ್ತಾನ ನೋಡ್ತಿದ್ದೀವಿ, ಈಗ ಬಹು ಚರ್ಚಿತ ವಿಚಾರ ಏನಪ್ಪ ಅಂದರೆ ಸಿಂಧೂ ನದಿ. ಈಗ ನಾವು ನದಿ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ನದಿಯ ಕೆಲವೊಂದಿಷ್ಟು ಒಪ್ಪಂದವನ್ನು ನಾವು ಬ್ರೇಕ್ ಮಾಡಿ ಕೆಲವೊಂದಿಷ್ಟು ದಿಗ್ಬಂಧನವನ್ನು ಏರ್ತಾ ಇದೀವಿ ಪಾಕಿಸ್ತಾನಕ್ಕೆ. ಸೊ ಅದು ಪಾಕಿಸ್ತಾನದ ಇಲ್ಲಿಂದ ಏನು ಜಮ್ಮು ಕಾಶ್ಮೀರದಿಂದ ಈ ಕಡೆ ಈ ಭಾಗವಾಗಿ ನದಿ ಹರಿಯುತ್ತೆ, ಇಲ್ಲಿ ನದಿ ಹರಿಯುತ್ತೆ. ಸೊ ಈ ನದಿ ಹರಿಬೇಕಾದ್ರೆ ನಾವಿಲ್ಲಿ ಡ್ಯಾಮ್ಗಳನ್ನ ಕಟ್ಟಿದ್ರೆ ಅಥವಾ ಆ ನದಿಗೆ ನಾವು ಅಡ್ಡಲಾಗಿ ನೀರನ್ನ ತಡೆದ್ರೆ ಪಾಕಿಸ್ತಾನಕ್ಕೆ ನದಿಯ ಮೂಲನೇ ಸುಮಾರು 75% ನದಿ ಮೂಲ ಅವ್ರಿಗೆ ಇಲ್ಲದ ರೀತಿ ಆಗ್ಬಿಡುತ್ತೆ. ಸೊ ಹೀಗಾಗಿ ಪಾಕಿಸ್ತಾನ ಈಗ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಮತ್ತೊಂದು ಈ ಗ್ರಾಫಿಕ್ಸ್ ನೋಡೋಣ ನಾವು. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಒಂದು ಲೈನ್ ಆಫ್ ಕಂಟ್ರೋಲ್. ಮತ್ತೆ ಅದೇ ವಿಚಾರವಾಗಿ ನಾವು ಮಾತಾಡಬೇಕಾದ್ರೆ ಲೈನ್ ಆಫ್ ಕಂಟ್ರೋಲ್ LOC ಈ ಭಾಗಗಳು, ಇದು ಪಾಕ್ ಆಕ್ಯುಪೈಡ್, LOC, ಪಾಕಿಸ್ತಾನ, ಜಮ್ಮು ಅಂಡ್ ಕಾಶ್ಮೀರ್, ಲಡಾಖ್, ಈ ಇಷ್ಟೆಲ್ಲ ಪ್ರದೇಶಗಳ ಒಂದು ವಿಚಾರವಾಗಿನೇ ಇವತ್ತು ಆಗ್ತಾ ಇದೆ. ಸೊ ಇದು ಒಂದು ವಿಚಾರ. ಈಗ 2 ದಿನಗಳಿಂದ ಈಗ ದಾಳಿ ಆಯಿತು. ಸೊ ಕಳೆದ ಬಾರಿ ಪುಲ್ವಾಮಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪುಲ್ವಾಮಾ ಎಫೆಕ್ಟ್ ಏನಾಗಿತ್ತು, ಆ ಒಂದು ಎಫೆಕ್ಟು. ಈಗ ಏನು ದಾಳಿ ಆಯಿತು ಪಾಲ್ಗಾರ್ ಏನಿದೆ, ಅಲ್ಲಿಂದ ಪುಲ್ವಾಮಾಗೂ ತುಂಬ ಹತ್ರನೇ ಇದೆ, ನಿಯರ್ ಇದೆ. ಆಮೇಲೆ ಶ್ರೀನಗರ, ಸಹಜವಾಗಿಯೇ ಶ್ರೀನಗರ, ಬಾರಾಮುಲ್ಲಾ ಈ 2 ಪ್ರದೇಶದಲ್ಲಿ ಈ ರೀತಿಯ ಗುಂಡಿನ ಚಕಮಕಿ ಅಥವಾ ಏನು ಸೈನಿಕರ ನಡುವೆ ಭಾರತ ಮತ್ತು ಪಾಕಿಸ್ತಾನ ಸೈನಿಕರ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗೋದು ಶ್ರೀನಗರ ಮತ್ತು ಬಾರಾಮುಲ್ಲಾ ಪ್ರದೇಶಗಳಲ್ಲೇ. ಈ ಹಿಂದೆ ಕಾಶ್ಮೀರ ಕಾರ್ಗಿಲ್ ಯುದ್ಧ ಏನಾಗಿತ್ತು 1999ನಲ್ಲಿ, ಸೊ ಅದು ಕೂಡ ಈ ಒಂದು ಪ್ರದೇಶದಲ್ಲೇ ಬರುತ್ತೆ. ಸೊ ಅದೊಂದ್ಸಲ ನೋಡ್ಬಿಡೋಣ ಯಾವ ಥರ ಇದೆ ಅಂತ. ಪ್ರಶ್ನೆಯಲ್ಲಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡೋಂಥ ಪ್ರಯತ್ನನ ಮಾಡ್ತೀನಿ. ಇಂಟರ್ನೆಟ್ಟಲ್ಲಿ ಇದೆಲ್ಲ ಕೂಡ ನೋಡೋಣ ಯಾವ ಥರ ಸಿಗುತ್ತೆ, ನಮಗೇನು ಮಾಹಿತಿ ಯಾವ ಥರ ನಾವು ಕೊಡಬಹುದು ನಮ್ಮ ವೀಕ್ಷಕರಿಗೆ. ಮ್ಯಾಪ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡೋಣ. ಎಸ್, ಈಗ ನೋಡ್ತಿದ್ರೆ ಇದು. ಸೊ ಇದು LOC. ಇದು ನಾವು ಈಗಲೂ ಕೂಡ POK, ಆಗಲೂ ತೋರಿಸ POK ಅಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಪಾಕ್ ಆಕ್ರಮಿತ ಪ್ರದೇಶ ಏನಿದೆ, ನಾವು ಅದನ್ನ ಈಗಲೂ ಕೂಡ ಭಾರತ ಇಂಡಿಯಾದ ಭಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲವೂ ಜಮ್ಮು ಅಂಡ್ ಕಾಶ್ಮೀರ, ಲೇಹ್, ಲಡಾಖ್ ಇದೆ. ಈ ಕಡೆ ಚೀನಾ ಬರುತ್ತೆ. ಸೊ ಈ ಕಡೆ ಪಾಕಿಸ್ತಾನ ಬಾರ್ಡರ್ ಬರುತ್ತೆ. ಸೊ ಮತ್ತು ಮುಂದಕ್ಕೆ ಹೋಗೋದಾದ್ರೆ ಎಸ್ ನೋಡಿ, ಇದು ಶ್ರೀನಗರ, ಇದು ಪಹಲ್ಗಾಮ್. ಈಗೇನು ದಾಳಿ ಆಯಿತು ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ, ಉಗ್ರರು ಅಟ್ಯಾಕ್ ಮಾಡಿದ್ರು ಪಹಲ್ಗಾಮ್, ಇದು ಪಹಲ್ಗಾಮ್. ಸೊ ಇದು ಪುಲ್ವಾಮಾ. ಸೊ ಪಹಲ್ಗಾಮ್ಗೂ ಪುಲ್ವಾಮಾಗೂ ನೀವು ಹಾರ್ಡ್ಲಿ ನೋಡ್ಬೋದು. ಇಲ್ಲಿ ಶ್ರೀನಗರ ಇಲ್ಲಿ ಬರುತ್ತೆ, ಪುಲ್ವಾಮಾ, ಇದು ಪಹಲ್ಗಾಮ್.
ಲಾಸ್ಟ್ ಟೈಮ್ ಬಂದಾಗ ಈ ಕಡೆ ಪಾಕಿಸ್ತಾನ ಬಾರ್ಡ್ರಿಂದ ಬಂದು ಹೊಡೆದಿದ್ರು ಪುಲ್ವಾಮಾಗೆ ಉಗ್ರರು. ಸೊ ಈಗ ಪಹಲ್ಗಾಮಲ್ಲಿ ತಮ್ಮ ಕುಕೃತ್ಯವನ್ನ ಪಾಪಿಕೃತ್ಯವನ್ನ ಮಾಡಿದ್ದಾರೆ ಉಗ್ರಗಾಮಿಗಳು ಪಹಲ್ಗಾಮಲ್ಲಿ. ಸೊ ಈ ಒಂದು ಪ್ರದೇಶ ಏನಿದೆ, ನ್ಯಾಷನಲ್ ಪಾರ್ಕ್ ಏನು ಕಾಣಿಸ್ತಿದೆಯಲ್ಲ, ಇದು ತುಂಬಾ ಒಂದು ರೀತಿ ತುಂಬ ಪ್ರವಾಸಿಗರನ್ನ ಸೆಳೆಯುವಂಥ ಪ್ರದೇಶ. ಇದೆಲ್ಲವೂ ಕೂಡ ಈ ಮೇಲಕ್ಕೆ ಹೋಗ್ಬಿಟ್ರೆ ಇದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಂದ್ಬಿಡುತ್ತೆ. ಸೊ ಶ್ರೀನಗರ ಬಿಟ್ಟರೆ ಮೇಲಕ್ಕೆ ಹೋದ ತಕ್ಷಣ ಅವೆಲ್ಲ ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇದು ಸಹಜವಾಗಿ ಸೋಪೋರ್ ಅಂತ ಏನು ಪ್ರದೇಶ ಇದೆ, ಸೋಪೋರು ಬಾರಾಮುಲ್ಲಾ, ಇದು ಹೆವಿ ಉಗ್ರಗಾಮಿಗಳ ಆಕ್ಟಿವಿಟಿ ಅಥವಾ ಭಾರತೀಯ ಸೇನೆ ಮೇಲೆ ಪದೇ ಪದೇ ದಾಳಿ ಆಗ್ತಿರ್ತಕ್ಕಂಥ ಪ್ರದೇಶ ಸೋಪೋರು ಬಾರಾಮುಲ್ಲಾ. ಸೊ ಈ ಪ್ರದೇಶಗಳಲ್ಲಿ ತುಂಬ ದೊಡ್ಡ ಮಟ್ಟದ ಫೈರಿಂಗ್ ಆಗ್ತಾ ಇರುತ್ತೆ. ಸೋಪೋರ್ನಲ್ಲಿ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನ, ಬಾರಾಮುಲ್ಲಾದಲ್ಲಿ ಗುಂಡಿನ ದಾಳಿ, ಈ ತರ ಚಕಮಕ. ಅಂದ್ರೆ ಇದು ಬಾರ್ಡರ್, ನಮಗೆ ಎಲ್ ಒ ಸಿ ಅಂತ ಕರಿತೀವಲ್ಲ, ಎಲ್ ಒ ಸಿಯ ಬಾರ್ಡರ್ ಇದು. ಹಾಗಾಗಿ ಇಲ್ಲಿ ಸಹಜವಾಗಿ ದೊಡ್ಡ ಮಟ್ಟದ ಈ ರೀತಿಯ ಗುಂಡಿನ ಚಕಮಕಿ ಆಗ್ತಾನೆ ಇರುತ್ತೆ. ಸೊ ಹೀಗಾಗಿದ್ದು ಇಲ್ಲಿ ಪಹಲ್ಗರಲ್ಲಿ ಏನು ಉಗ್ರರು ದಾಳಿ ಮಾಡಿ ಹಿಂದೂಗಳನ್ನ ಕೊಂದ್ರಲ್ಲ, ಈ ಪಹಲ್ಗರಲ್ಲಾಗಿದ್ದು. ಸೊ ಅವೇರಾ ಅವರು ವೈಲ್ಡ್ ಫೈರ್ ಸಂರಕ್ಷಣೆ ಇದೆ ಇಲ್ಲಿ, ನಾವೇನು ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ. ಸೊ ಈ ಒಂದು ಪ್ರದೇಶ ತುಂಬಾ ಅದ್ಭುತವಾದ ಪ್ರದೇಶ, ನದಿ ಹರಿಯುತ್ತೆ, ಗುಡ್ಡಗಾಡು ಇದೆ. ಸೊ ಹಾಗಾಗಿ ಇಲ್ಲಿ ಹೆಚ್ಚು ಪ್ರವಾಸಿಗರು ಹೋಗ್ತಾರೆ, ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಂತ. ಮೊದಲು ಈ 370 ವೃದ್ಧಾಗಕ್ಕೆ ಮುಂಚೆ ಇಲ್ಲಿ ಜಾಸ್ತಿ ಹೋಗ್ತಿರ್ಲಿಲ್ಲ, ತುಂಬಾ ಆಕ್ಟಿವಿಟಿ ಜಾಸ್ತಿ ಇದೆ, ಭಯ ಪಡ್ತಾ ಇದ್ರು. ಅದಾದ ನಂತರ ತುಂಬಾ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಆಯಿತು, ಎಲ್ಲರೂ ಕೂಡ ಒಂದು ಭರವಸೆಯನ್ನ ಇಟ್ಟಿದ್ರು, ನೋಡ್ಬೋದು ಸುಂದರವಾದ ಪ್ರದೇಶ, ತುಂಬಾ ಬ್ಯೂಟಿಫುಲ್ ಸ್ವರ್ಗ ಕಾಶ್ಮೀರ ಅಂತ. ಸೊ ಹಾಗಾಗಿನೇ ಇಲ್ಲಿ ಜಾಸ್ತಿ ಹೋಗ್ತಾ ಇದ್ರು. ಬಟ್ ಈ ಬಾರಿ ಅನ್ಎಕ್ಸ್ಪೆಕ್ಟೆಡ್ ಸೆಕ್ಯೂರಿಟಿ ಲ್ಯಾಪ್ಸ್ ಇದನ್ನು ಅಥವಾ ಉಗ್ರಗಾಮಿಗಳು ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ, ಈ ಒಂದು ಅಟ್ಯಾಕ್ ಆಯಿತು. ಸೊ ಹಾಗಾಗಿನೇ ಈ ವಿಶ್ವಾದ್ಯಂತ ಇದು ಚರ್ಚೆ ಆಗ್ತಾ ಇದೆ. ಎಸ್, ನಾವು ಮತ್ತೆ ಬ್ಯಾಕ್ ಇದಕ್ಕೆ ಬರೋಣ. ನಾವು ಆಗಲೇ ಏನು ಮ್ಯಾಪಲ್ಲಿ ತೋರಿಸ್ತಾ ಇದ್ವಲ್ಲ, ಮ್ಯಾಪಿಗೆ ಬರೋಣ ಮತ್ತೆ. ಸೊ ಮ್ಯಾಪಲ್ಲಿ ಈಗ ಯಾಕೆ ನೀವು ಆಗಲೇ ಒಂದು ಎಕ್ಸ್ಟೆಂಡ್ ಮಾಡೋಕೆ ಒಂದು ಪಾಯಿಂಟ್ ಹೇಳಿದ್ರಿ, ವೈ ಈ POK ಕಾಶ್ಮೀರವನ್ನ ಮತ್ತೆ ವಾಪಸ್ ಭಾರತ ಪಡೆಯೋದಕ್ಕೆ ಸಾಧ್ಯನಾ, ಸುಲಭನಾ? ಸೊ ನಿಮ್ಮ ಹತ್ರ ಸ್ವಲ್ಪ ಡೀಟೇಲ್ಸ್ ಇರ್ಬೋದು, ಎಕ್ಸ್ಪ್ಲೈನ್ ಮಾಡಿ ಅದನ್ನ. ಎಸ್ ಸರ್.